ಸರ್ಕಾರದ ವಿರುದ್ಧ ನಿಮ್ಮ ಹೋರಾಟ ಯಾವುದು? ಹೌದು, ಈಗ ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಅಥವಾ ಇಲ್ಲ ಅನ್ನೋದು ಅನ್ನಿಸ್ತದೆ. ಇವರು ಚಿಕ್ಕ ಚಿಕ್ಕ ಒಂದು ವಿಷಯಕ್ಕಾಗಿ ಆರೋಗ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ? ಎಷ್ಟೊಂದು ಜನ 730ಕ್ಕೂ ಹೆಚ್ಚು ವಾಂಟಿಯರ ಸಾವಾಗಿದೆ. ಎಲ್ಲಿದೆ ಸರ್? ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಹೆಣ್ಮಕ್ಳಿಗೆ ನಮಗೆ ತುಂಬ ಗೌರವ. ಒಬ್ಬರು ಹೆಣ್ಮಕ್ಳಾಗಿ 3,000 ಕೋಟಿ ಹೆಚ್ಚು ಹೆಣ್ಮಕ್ಳಿದ್ದಾರೆ. ಅವ್ರ ಬಗ್ಗೆ ಈಗ ಕಾಳಜಿ ಇದೆ. ಸಿ.ಟಿ. ರವಿಯವ್ರದ್ದು ಒಂದು ಇಶ್ಯೂ ಎತ್ಕೊಂಡು ಆ ಕ್ಷೇತ್ರದಲ್ಲೇ ಹೋರಾಟ ಮಾಡಿಕೊಂಡು ಅದರಲ್ಲೇ ಕಾಳಜಿ ಇರ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ 730 ವಾಂಟಿಯರು ಹೆಣ್ಮಕ್ಳು ಸಾವನ್ನಪ್ಪಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿಯಾನ ಸಚಿವರಾಗಿ ನಿಜವಾಗ್ಲೂ ನಾಚಿಕೆ ಆಗ್ತದೆ. ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಅವರು ಅಟೆಂಡ್ ಆಗಿದ್ದಾರೆ. ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದೆಯಲ್ಲ, ಮಕ್ಕಳ ಬಗ್ಗೆ ಕಾಳಜಿ ಇದ್ರೆ ಅವರು ಇಡೀ ಕರ್ನಾಟಕದಲ್ಲಿ ಒಬ್ಬರೇ ಸಚಿವರಾಗಿರುವಂಥದ್ದು. ಸರ್ಕಾರ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ, ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಸರ್. ಬೆಳಗ್ಗೆದ್ರೆ ಸಿ.ಟಿ. ರವಿ ಬಗ್ಗೆ ವಿಷಯವಾಗಿ ಹೈಲೈಟ್ ಆಗಿ ಹೊರಟಿದ್ದಾರೆ. ಹೈಲೈಟ್ ಆಗೋದು ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇಲ್ಲ. ಇವರಿಗೆ ಶೀಘ್ರದಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಇನ್ನೇನು ತಾವು ಕೂಡ ಸಚಿವರಾಗಿದ್ದರು, ಆಗ 40% ಆರೋಪವನ್ನು ಮಾಡಿದರು. ಈಗ ಕುಮಾರಸ್ವಾಮಿ ಅವರು ಈ ಸರ್ಕಾರದ ಮೇಲೆ 60% ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ದಾಖಲೆ ಕೊಡಿ ಏನಂತ ಮಾತನ್ನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ನಾನು ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಹೋಗಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸು ಸುಳ್ಳಿನ ಅಪವಾದವನ್ನು ಹೊರಿಸ್ತಾ ಇತ್ತು. ಆವಾಗ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಇವರ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಅದನ್ನು ಮುಖ್ಯಮಂತ್ರಿಗಳು ಸ್ಪೀಕರನ್ನು ಹೊರಡಿಸ್ತಾ ಇದ್ರು. ರೋಡ್ನಲ್ಲೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಅವ್ರ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಅವರು ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಕೆಲಸಗಳೇ ಆಗ್ತಾ ಇಲ್ಲ. LOC ₹1 ರಿಲೀಸ್ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋದನ್ನ ಅವ್ರು ಹೇಳ್ಕೊಡ್ತಾ ಇಲ್ಲ ಇಲ್ಲೋ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ.